ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೈರಸಿ ವಿರುದ್ಧ ನಟ ಕಿಚ್ಚ ಸುದೀಪ್ ಆಕ್ರೋಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ನಟ ನಿರ್ದೇಶಕ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಈಗ ರಿಯಾಕ್ಷನ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಅದೊಂದು ಫ್ಯಾನ್ಸ್ ವಾರ್ ರೀತಿ ಕೂಡ ಬಿಂಬಿತ ಆಗ್ತಾ ಇದೆ. ಸಾಧು ಕೋಕಿಲ ಅವರು ಹೇಳಿದ್ದಾರೆ, ಪೈರಸಿ ಅನ್ನೋದು ಈಗಿನಿಂದ ನಡೀತಾ ಇಲ್ಲ. ಆ ಪೈರಸಿಯನ್ನು ನಿಲ್ಲಿಸೋಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ. ಆ ಸಮಸ್ಯೆಯನ್ನು ವಾರ್ ಮಾಡಿ ಪರಿಹಾರ ಮಾಡಲು ಆಗಲ್ಲ. ಸರ್ಕಾರದ ಮಟ್ಟದಲ್ಲಿ ಪೈರಸಿ ನಿಲ್ಲಿಸಲು ಎಲ್ಲ ಪ್ರಯತ್ನ ನಡೀತಾ ಇದೆ. ಈ ಪಿಡುಗಿದೆಯಲ್ವಾ, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ನಟ ನಿರ್ದೇಶಕ ಸಾಧು ಕೋಕಿಲ ಒತ್ತಾಯವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಆಯಿತು. ಪ್ರತಿ ದಿವಸ 10,000 ಡೆಲಿಗೇಟ್ಸು ಆ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಒಟ್ಟು 6 ದಿನಕ್ಕೆ 1,00,000 ಡೆಲಿಗೇಟ್ಸು ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸು ಬಂದರು. ಯಂಗ್ಸ್ಟರ್ಸ್ಗೆ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಅಷ್ಟು ಕೂಡ ಹೋದ ವರ್ಷ ಕೂಡ ಮಾಡಿದ್ದೀವಿ. ಈ ವರ್ಷವೂ ಅದಕ್ಕಿಂತ ಉನ್ನತ ಮಟ್ಟದ ಟೆಕ್ನಾಲಜಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈ ಬಾರಿ 29ನೇ ತಾರೀಕು ಜನವರಿ 29ಕ್ಕೆ ನಮ್ಮ ಉದ್ಘಾಟನೆ ವಿಧಾನಸೌಧದ ಮೇಲಿನ ಅದೇ ಮೆಟ್ಟಿಲ ಭಾಗದಲ್ಲಿ ನಡೆಯುತ್ತೆ. ಯಾಕೆಂದರೆ ಈ ಒಂದು ಕನ್ನಡ ಚಿತ್ರೋತ್ಸವ ಏನಿದೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಅದು ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು ಒಂದು ಪ್ರೆಸ್ಟೀಜಿಯಸ್ ಅಂತ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಲ್ಲಿ ಉದ್ಘಾಟನೆ 29ನೇ ತಾರೀಕು ವಿಧಾನಸೌಧ ಮುಂದೆ ಆಗುತ್ತೆ. ಈ ಒಂದು ಪ್ರೊಜೆಕ್ಷನ್ ಏನಿದೆ, ಫಿಲ್ಮ್ ಫೆಸ್ಟಿವಲ್ನ ಪ್ರೊಜೆಕ್ಷನ್ ಈ ಬಾರಿ ನಾವು ಲೂಲು ಮಾಲ್ ರಾಜಾಜಿನಗರದಲ್ಲಿ ಮಾಡ್ತಾಯಿದ್ವಿ. ಕಾರಣ ಇಲ್ಲಿ ನಮಗೆ ಹೊರಾಂಗಣ ಮತ್ತು ಒಳಭಾಗದಲ್ಲಿ ಸುಮಾರು ಸ್ಥಳಗಳಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಒಂದು ಬಾಗಿಲನ್ನೇ ಕೊಟ್ಟಿರೋದ್ರಿಂದ ಹೊರಗಡೆಯ ಜನಕ್ಕೆ ಅಂದರೆ ಚಿತ್ರರಂಗದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇರುತ್ತೆ, ನಮಗೂ ಏನು ಫೆಸ್ಟಿವಲ್ಲು ಏನು ನಡೀತಾ ಇದೆ ಇಲ್ಲಿ ಒಳಗೆ ಅಂತ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ಇಲ್ಲಿ ತನಕ ಗೊತ್ತಿರಲಿಲ್ಲ. ಆದರೆ ಸಾರ್ವಜನಿಕರಿಗೂ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಲೂಲು ಮಾಲ್ ಆಯ್ಕೆ ಮಾಡಿ ಅಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ. ನನ್ನನ್ನು ಸರ್ಕಾರದಿಂದ ತುಂಬ ಫೆಸ್ಟಿವಲ್ಗಳಿಗೆ, ಯಾವುದು ಪ್ಯಾರಿಸಲ್ಲಿ ನಡೆಯೋ ಕೇನ್ ಫೆಸ್ಟಿವಲ್ ಆಗ್ಬೋದು, ಟೊರಾಂಟೊ ಫೆಸ್ಟಿವಲ್ ಆಗ್ಬೋದು, ಮೊನ್ನೆ ಮುಂಬೈಯಲ್ಲಿ ವೇವ್ ಸಬ್ಮಿಟ್ ಅಂತ ಆಯಿತು, ಆಮೇಲೆ ಕೇರಳ ಇದು ಫಿಲ್ಮ್ ಸಬ್ಮಿಟ್ ಆಯಿತು. ಅಲ್ಲೆಲ್ಲ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ನಡೆಯುವಂಥ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ನಮ್ಮ ಫೆಸ್ಟಿವಲ್ಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂಥೇಳಿ ಅಂಥ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಈ ಬಾರಿಯ ಒಂದು ನಮ್ಮ ಫೆಸ್ಟಿವಲಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಈಗ ರಿಜಿಸ್ಟ್ರೇಷನ್ನು ಆಲ್ರೆಡಿ ಶುರುವಾಗಿದೆ. 125 ಸಿನಿಮಾಕ್ಕೂ ಹೆಚ್ಚು ನಮಗೆ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಯಾಕೆಂದರೆ ಈ ಡಿಸೆಂಬರ್ 31ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅದರ ನಂತರ ಯಾರ 3 ದಿನ ಅಕಸ್ಮಾತ್ 1-2-3 ಡೇಸಲ್ಲಿ ಯಾರಾದರೂ ಸೆನ್ಸಾರ್ದು ಪ್ರಾಬ್ಲಮ್ ಇದ್ರೆ ಆಗಬಹುದು, ಬೇರೆ ಏನಾದ್ರು ಪ್ರಾಬ್ಲಮಿಂದ ನಿಮಗೆ ಸರ್ಟಿಫಿಕೇಟ್ ಸಿಗದೆ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ಒಳಗೆ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಅಲ್ಲಿ ತನಕ ಕಾಂಪಿಟೇಷನ್ ಸೆಕ್ಷನಲ್ಲಿ ಕನ್ನಡ, ಭಾರತೀಯ ಮತ್ತು ಏಷ್ಯಾ ಖಂಡಗಳ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತವೆ ಕಾಂಪಿಟೇಷನಲ್ಲಿ. ಅದಲ್ಲದೆ ಇಂಟರ್ನ್ಯಾಷನಲ್ ಒಂದು 60 ದೇಶಗಳ ಚಿತ್ರಗಳು, ಉನ್ನತ ಮಟ್ಟದ ಚಿತ್ರಗಳು, ದೊಡ್ಡ ದೊಡ್ಡ ಆಸ್ಕರ್ ಅವಾರ್ಡ್ ಪಡೆದಿರುವಂಥವು, ಮತ್ತು ಎಲ್ಲ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಂಬರ್ 1 ಬಂದಿರೋಂಥ ಎಲ್ಲ ಒಳ್ಳೊಳ್ಳೆಯ ಚಿತ್ರಗಳು ಈ ಒಂದು ಪ್ರದರ್ಶನದಲ್ಲಿ ಕಾಣ್ತಾ ಇರುತ್ತೆ. ನೀವು ಬಂದು ಈ ಚಿತ್ರಗಳನ್ನ ವೀಕ್ಷಿಸ್ಬೋದು, ಎಂಜಾಯ್ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಏನೇನಿದೆ ಹೊರಗಡೆ ಪ್ರಪಂಚದಲ್ಲಿ ಅನ್ನೋದು ಕೂಡ ತಿಳ್ಕೊಬೋದು. ಸಾರ್ವಜನಿಕರಲ್ಲಿ ಮನವಿ,
ಎಲ್ಲರೂ ಬರ್ಬೋದು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ನು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವೆಬ್ಸೈಟ್ ಇದೆ, ಅದಕ್ಕೆ ಹೋದರೆ ಅದು ನಾವು ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇಟ್ಟಿದ್ದೀವೋ ಅಷ್ಟೇ ಇಟ್ಟಿದ್ದೀವಿ. ಯಾವ ದುಡ್ಡು ನಾವು ಜಾಸ್ತಿ ಮಾಡಿಲ್ಲ, ಬರೀ 3,000 ರೂಪಾಯಿ ಕಾಂಪಿಟೇಷನ್ ಸೆಕ್ಷನ್. ಡೆಲಿಗೇಟ್ಸ್ಗೆ 800 ರೂಪಾಯಿ ಡೆಲಿಗೇಷನ್ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ 800 ರೂಪಾಯಿ, ಸ್ಟೂಡೆಂಟ್ಸ್ಗಳಿಗೆ 400 ರೂಪಾಯಿ ಮಾಡಿದ್ದೀವಿ. ದಯವಿಟ್ಟು ಬಂದು ನೀವು ಆ ಥರ ಏನೋ ನಿಮಗೆ ತೊಂದರೆ ಇದ್ದಲ್ಲಿ ಕೂಡ ನೀವು ವೆಬ್ಸೈಟಲ್ಲಿ ಹೋಗಿ ಕ್ಲಾರಿಫಿಕೇಶನ್ ತೊಗೊಂಡು ಮಾಡ್ಬೋದು. ನಮಸ್ಕಾರ. ಕಳೆದ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಆಯಿತು. ಪ್ರತಿ ದಿವಸ 10,000 ಡೆಲಿಗೇಟ್ಸು ಆ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಒಟ್ಟು 6 ದಿನಕ್ಕೆ 1,00,000 ಡೆಲಿಗೇಟ್ಸು ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸು ಬಂದರು. ಯಂಗ್ಸ್ಟರ್ಸ್ಗೆ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಅಷ್ಟು ಕೂಡ ಹೋದ ವರ್ಷ ಕೂಡ ಮಾಡಿದ್ದೀವಿ. ಈ ವರ್ಷವೂ ಅದಕ್ಕಿಂತ ಉನ್ನತ ಮಟ್ಟದ ಟೆಕ್ನಾಲಜಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ನಾ ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ ಅವರು, ಯಶ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ಅಂದರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ಲರೂ ನನ್ನ ಫ್ಯಾನ್.